ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೋರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ. ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸಲ್ಲ ಅಂತ ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಮಹೇಶ್ ವಿಕ್ರಮ್ ಹೆಗಡೆ ಜೈಲಲ್ಲಿದ್ದಾರೆ. ಇಲ್ಲಿ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಉಳಿದವರ ಧಾರ್ಮಿಕ ಭಾವನೆಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ, ಹೆಚ್ಚಿನ ಬೆಲೆ ಇದೆ. ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ನೋಡಿ ಅಂದಂಥ ಮಹೇಶ್ ವಿಕ್ರಮ್ ಹೆಗಡೆ ಇವತ್ತು ರಾತ್ರಿ ಜೈಲಲ್ಲಿ ಕಳೀತಾರೆ. ನಕಲಿ ದೇವಮಾನವ ಮತ್ತು ಅವನ ತಮ್ಮ ಹರ್ಷೇಂದ್ರನ ಕಾಲ ಮುಗೀತು, ಜನ ದಂಗೆ ಹೇಳಬೇಕು, ಇದನ್ನು ನೋಡಿ ನಿಮಗೆ ರಕ್ತ ಕುದಿತಾ ಇಲ್ವಾ ಮಹಾಜನಗಳೇ ಅಂತ ಹೇಳಿದವರು ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಆರಾಮಾಗಿರ್ತಾರೆ.